ನಿಂತ್ಕೋ. ಒಳಗೆ ಹೋಗ್ಬೇಡ ನೀನು. ಆಂಟಿ, ನನ್ನ ರಂಜಿತ್ನ ನೋಡಬೇಕು. ನನ್ನ ಮಗ ಯಾಕೆ ಇನ್ನೂ ಸತ್ತಿಲ್ಲ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ಯಾ? ಆಂಟಿ, ನಾನು ರಂಜಿತ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ ಹೆಸರಲ್ಲಿ ಕತ್ತಿಸ್ಕೋ ರಾಕ್ಷಸಿ ನೀನು. ನನ್ನ ಮಗನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಮೋಸ ಮಾಡಿದವಳು. ಮತ್ತೆ ಅದೇ ಪ್ರೀತಿ ಹೆಸರು ಹೇಳ್ಕೊಂಡು ಏನ್ ಮಾಡ್ಬೇಕು ಅಂತಿದೀಯಾ? ಇಲ್ಲ ಆಂಟಿ, ರಂಜಿತ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವರಿಲ್ಲ ಆದರೆ ಖಂಡಿತ ನಾನು ಬದುಕಲ್ಲ. ಪ್ಲೀಸ್ ಆಂಟಿ, ಒಂದೇ ಒಂದ್ಸಲ ರಂಜಿತ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ನೀನೇನೇ ಹೇಳಿದ್ರು ನೀನು ಒಳಗಡೆ ಹೋಗಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಮಾತಿಗೆ ಮರಳಾಗಕ್ಕೆ ನಾನು ರಂಜಿತ್ ಅಲ್ಲ. ನಿನ್ನ ಬೆಣ್ಣೆ ಅಂತ ಮಾತಿಗೆ ಮನಸ್ಸೋತು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ನನ್ನ ಮಗ. ನೀನು ನನ್ನ ಮಗನ ಪ್ರೀತಿಸೋದೇ ನಿಜ ಆದ್ರೆ ಇನ್ಯಾವತ್ತೂ ಅವನನ್ನು ನೋಡೋದಾಗ್ಲಿ ಫೋನ್ ಮಾಡೋದಾಗ್ಲಿ ಮಾಡಬೇಡ. ಆಂಟಿ, ನಿಮ್ಮ ಕೈ ಮುಗಿತೀನಿ. ರಂಜಿತ್ ನಾನು ಒಂದೇ ಒಂದ್ಸಲ ನೋಡಬೇಕು ಆಂಟಿ, ಪ್ಲೀಸ್ ಪ್ಲೀಸ್. ಮುಟ್ಬೇಡ ನನ್ನ ಕಾಲ್ ಮುಟ್ಟಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಸಾಕ್ಷಿ ಏನ್ ತಪ್ಪು ಮಾಡಿದಳೆ ಅಂತ ಅವಳಿಗೆ ಈ ಥರ ಶಿಕ್ಷೆ? ಅವಳ ಮನೆಯವ್ರು ಮಾಡಿರೋ ತಪ್ಪಿಗೆ ಇವಳ ಮೇಲೆ ಯಾಕೆ ದ್ವೇಷ ಸಾಧಿಸ್ತಾ ಇದ್ದೀರಾ? ಒಂದು ವೇಳೆ ನಿಮಗೂ ಒಬ್ಳು ಮಗಳಿದ್ದು ಅವಳು ಯಾರನ್ನಾದ್ರೂ ಪ್ರೀತಿಸಿ ಒಪ್ಪಿಗೆ ಇಲ್ಲದೆ ಮದುವೆ ಆಗಲ್ಲ ಅಂತ ಹೇಳಿದಿದ್ರೆ ಅವಾಗ ನಿಮಗೆ ಸಂತೋಷ ಆಗ್ತಿರ್ಲಿಲ್ವಾ? ಇವಳು ಹಾಗೇನೆ ಇವಳು ತಂದೆ ತಾಯಿ ಸಂತೋಷಕ್ಕೋಸ್ಕರ ಅವ್ರು ಆಸೆ ಪಟ್ಟಂಗೆ ನಡ್ಕೋತಾ ಇದ್ದಾಳೆ. ಹಾಗಂತ ನಿಮ್ಮ ಮಗ ರಂಜಿತ್ನ ಪ್ರೀತಿ ಮಾಡ್ತಿಲ್ಲ ಅಂತ ಅರ್ಥನಾ? ಸಾಕ್ಷಿ ಏನು ರಂಜಿತ್ನ ಮದುವೆ ಆಗಲ್ಲ ಅಂತ ಹೇಳ್ತಿಲ್ವಲ್ಲ? ಹೇಗಾದ್ರೂ ಮಾಡಿ ಇವಳು ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗ್ಬೇಕು ಅಂತಿದ್ದಾಳೆ. ಅಷ್ಟರಲ್ಲಿ ರಂಜಿತ್ ಹೇಗೆ ಮಾಡ್ಕೊಂಡಿದ್ದಾರೆ? ಇದ್ರ ಇವಳ್ದೇನು ತಪ್ಪಿದೆ ಹೇಳಿ? ಅದಕ್ಕೆ ಅಂತ ನೀವು ಸಾಕ್ಷಿನ ಹೀಗೆಲ್ಲ ಹೀಯಾಳ್ಸೋದು ಎಷ್ಟು ಸರಿ ಹೇಳಿ? ನೋಡಿ ಆಂಟಿ, ರಂಜಿತ್ ನಿಮ್ಮ ಮಗ, ನೀವು ಹೆತ್ತವರು. ಮಗನಿಗೀಗ ಆಗಿದೆಯಲ್ಲ ಅನ್ನೋ ಸಂಕಟ ನಿಮಗಿರೋದು ಸಹಜ. ಹಾಗಂತ ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ ಆಂಟಿ? ಪಾಪ ಆಂಟಿ, ಸಾಕ್ಷಿ ತುಂಬಾನೇ ನೊಂದ್ಕೊಂಡಿದ್ದಾಳೆ. ರಂಜಿತ್ಗೆ ಈ ಥರ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಅವಳ ಮನೆಯವ್ರ ಕಣ್ ತಪ್ಪಿಸಿ ಬಂದಿದ್ದಾಳೆ ಆಂಟಿ. ಅವಳನ್ನ ನೀವೇ ಸಮಾಧಾನ ಮಾಡ್ಬೇಕಲ್ವಾ? ಅದು ಬಿಟ್ಟು ನೀವೇ ಅವಳಿಗೆ ಈ ಥರ ಬೈದ್ರೆ ಅವಳಿಗೆ ಏನು ಮಾಡ್ಬೇಕಂಟಿ? ಸ್ವಲ್ಪ ಯೋಚನೆ ಮಾಡಿ. ಸಾಕ್ಷಿ, ನಾನು ಕ್ಷಮಿಸ್ಬಿಡಮ್ಮ. ರಂಜಿತ್ ಹೀಗೆ ಮಾಡ್ಕೊಂಡಲ್ಲ ಅನ್ನೋ ದುಃಖದಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಮನಸ್ಸಿಗೆ ನೋಯಿಸ್ಬಿಟ್ಟೆ. ನೀವು ದೊಡ್ಡವ್ರ ಆಂಟಿ, ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ಹೋಗಮ್ಮ ಸಾಕ್ಷಿ, ರಂಜಿತ್ನ ನೋಡಿ ಹೋಗು. ರಂಜಿತ್, ಯಾಕೆ ಹೀಗೆ ಮಾಡ್ಕೊಂಡ್ರಿ ರಂಜಿತ್? ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ನನ್ನನ್ನು ಬಿಟ್ಟು ನೀವು ಹೇಗೆ ಹೋಗ್ತೀರಾ? ನೀವಿಲ್ಲ ಅಂದ್ರೆ ನಾನು ಬದುಕ್ತೀನ? ಯಾಕೆ ಹೀಗೆ ಮಾಡ್ಕೊಂಡ್ರೆ? ಸಮಾಧಾನ ಮಾಡ್ಕೊಳ್ಳೆ. ಸಾಕ್ಷಿ, ರಂಜಿತ್ ನಿನ್ನನ್ನು ತುಂಬಾ ಪ್ರೀತಿಸ್ತಾನಮ್ಮ. ನಿನ್ನನ್ನು ಬಿಟ್ಟಿರಕ್ಕಾಗದೆ ಹೀಗೆ ಮಾಡ್ಕೊಂಡಿದ್ದಾನೆ ಇವನು.
ದಯವಿಟ್ಟು ಇವನ್ ಕೈ ಬಿಡಬೇಡ. ಇಲ್ಲ ಆಂಟಿ, ನಾನು ರಂಜಿತ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ನಿನ್ನೆ ರಾತ್ರಿ ರಂಜಿತ್ ಫೋನ್ ಮಾಡಿದ್ರು ಕಣೆ, ನಾನು ದೂರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಈ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಾಗಿರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ತಕ್ಷಣ ಅವ್ರ ಮನೆಗೆ ಹೋಗಿ ಮದುವೆ ಆಗೋಣ ಬನ್ನಿ ಅಂತ ಹೇಳ್ತಿದ್ದೆ. ನೋಡು ಸಾಕ್ಷಿ, ರಂಜಿತ್ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಷ್ಟೊಂದು ಪ್ರೀತಿ ಮಾಡೋ ಹುಡುಗ ನಿನಗೆ ಸಿಗ್ಬೇಕಂದ್ರೆ ನೀನು ತುಂಬ ಪುಣ್ಯ ಮಾಡಿರ್ಬೇಕಲ್ವಾ? ಮನೆಯವ್ರು ಒಪ್ಪಿಲ್ಲ ಅಂತ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರಂಜಿತ್ನ ಕಳ್ಕೊಬೇಡ್ವೆ. ಆದಷ್ಟು ಬೇಗ ನೀವಿಬ್ರು ಮದುವೆ ಆಗ್ಬಿಡಿ. ಆಮೇಲೆ ನಿಧಾನಕ್ಕೆ ನಿಮ್ಮ ಮನೆಯವರೆಲ್ಲ ಒಪ್ಕೋತಾರೆ. ನಾನು ಈಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ರಂಜಿತ್ ಆರೋಗ್ಯ ಸರಿ ಹೋದ ತಕ್ಷಣ ಮನೆಯವ್ರ ಪ್ರೀತಿ ಸಿಗ್ಲಿ ಬಿಡ್ಲಿ, ನಾನು ಮಾತ್ರ ರಂಜಿತ್ನೇ ಮದುವೆ ಆಗೋದು. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರೋ ಮನೆಯವ್ರ ಪ್ರೀತಿ ವಾತ್ಸಲ್ಯ ನನಗೆ ಹಾಕ್ಬೇಕು. ಹಾಗೆಲ್ಲ ಮಾತಾಡಬೇಡ ಸಾಕ್ಷಿ. ನಿಮ್ಮ ಮನೆಯವ್ರಿಗೆ ನಿನ್ನ ಮೇಲಾಗಲಿ ರಂಜಿತ್ ಮೇಲಾಗಲಿ ಯಾವುದೇ ಥರ ದ್ವೇಷ ಇಲ್ಲ. ರಂಜಿತ್ತು ಚಿದಂಬರಂ ಮಗ ಅನ್ನೋದೇ ಅವ್ರ ಮನಸ್ಸಲ್ಲಿರೋದು. ಅದಕ್ಕೆ ನಿಮ್ಮಿಬ್ಬರು ಮದುವೆ ಆಗೋಕ್ಕೆ ಅವ್ರು ಒಪ್ಕೋತಾ ಇಲ್ಲ. ಸಾಕ್ಷಿ ಸಾಕ್ಷಿ ಆರ್ಯ ಬರ್ತಿದ್ದಾನೆ ಕಣೆ. ಎಲ್ಲೇ? ಅಲ್ಲಿ ನೋಡು. ಏನೇ ಮಾಡೋದೀಗ? ನೀನು ಹೋಗಿ ಆ ಡೋರಿಂದ ಬಚ್ಚಿಟ್ಕೋ. ನಾನು ಹೇಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಹೋಗಬೇಕಾ? ಅರೆ ನೀರೋಷ, ನೀವೇನಿಲ್ಲಿ? ಅದು ಅದು ಹಾಂ, ನಮ್ಮ ರಿಲೇಟಿವ್ ಒಬ್ಬರು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಅಡ್ಮಿಟ್ ಆಗಿದ್ರು. ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದಾರೆ ಈಗ? ಇವಾಗ ಅವ್ರು ಔಟ್ ಆಫ್ ಡೇಂಜರ್. ಓಕೆ, ಐ ಸಿ. ಹೌದು, ನಿಮ್ಮ ರಿಲೇಟಿವ್ ಯಾರು? ಆದಿತ್ಯ ನಿಮ್ಗೆ ನಜರು ಚಚ್ಚ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ಹೇಳಿದ್ನಲ್ಲ. ಅದು ಇವರು ನಜೀರ್ ಚಾಚಾ ರಿಲೇಟಿವ್. ಚಾಚಂಗ್ ರಿಲೇಟಿವ್ ಅಂದರೆ ನನಗೂ ರಿಲೇಟಿವೇ ಅಲ್ವಾ? ಓಕೆ ಓಕೆ. ನಿಮಿಷ ಮಗ, ಆಮೇಲೆ ಮಾಡ್ತೀನಿ ಫೋನು. ಏ ಆರ್ಯ, ಆ ಚಿದಂಬರಂ ಹೇಗಿದ್ದಾನಂತೆ? ಏನಂತೀಯ ಡಾಕ್ಟ್ರು? ಇನ್ನೂ ಕೋಮದಲ್ಲೇ ಇದೆ ಅನ್ಕೊಣ. ಡಾಕ್ಟ್ರ್ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ನನಗೆ ಯಾಕೋ ಅನಿಸ್ತಿದೆ ಆ ಡಾಕ್ಟ್ರು ಮತ್ತು ಚಿದಂಬರಂ ಇಬ್ರು ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡ್ತಿದ್ದಾರೆ. ನೋ ಚಾನ್ಸ್. ಅದೇ ಹೇಗೆ ಹೇಳ್ತೀಯಾ? ಒಂದು ವೇಳೆ ಆ ಡಾಕ್ಟ್ರ್ ಆಗಿ ಮಾಡಿದರೆ ತಾನು ಜೈಲ್ಗೆ ಹೋಗ್ಬೇಕಾಗುತ್ತೆ ಅನ್ನೋ ಭಯದಿಂದ ಅವ್ನು ಮಾಡಲ್ಲ. ಮತ್ತೇನು ನಿನ್ನ ಪ್ಲ್ಯಾನು? ಆ ಚಿದಂಬರಂ ನಾಟಕ ಆಡ್ತಿದ್ದಾನ ಅಥವಾ ನಿಜವಾಗ್ಲೂ ಕೋಮದಲ್ಲೇ ಇದ್ದಾನ ಅಂತ ತಿಳ್ಕೊಳ್ಳೋಕ್ಕೆ ಹೊಸ ಟ್ರೀಟ್ಮೆಂಟೇ ಕಂಡುಹಿಡಬೇಕು ಅಂತಿದ್ದೀನಿ. ಅದು ಸರಿ, ಬಾ ಊಟ ಮಾಡೋಣ, ಹೊಟ್ಟೆ ಸುತ್ತಿದೆ. ಸಾಕ್ಷಿನೂ ಕರಿ. ಸಾಕ್ಷಿ ನಿರೋಷನ್ ಜೊತೆ ಶಿಶುವಾರಕ್ಕೆ ಹೋದ್ಲು. ಏನು? ಇವತ್ತು ಶಿಶುವಾರದಲ್ಲಿ ಫಂಕ್ಷನ್ ಇದೆಯಂತೆ, ಅದಕ್ಕೆ ಸಾಕ್ಷಿನ ಕರ್ಕೊಂಡು ಹೋದ್ಲು. ನಿರೋಷ ಯಾಕೆ ಆಸ್ಪತ್ರೆಗೆ ಬಂದರು? ಆಸ್ಪತ್ರೆಗ? ಹ್ಞೂ ಕಣೋ, ಅವ್ರ ರಿಲೇಟಿವ್ ಯಾರೋ ಸೂಸೈಡಿಗೆ ಟ್ರೈ ಮಾಡಿದ್ರಂತೆ, ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂತ ಹೇಳಿದರು. ಮತ್ತೆ ಶಿಶು ವಿಹಾರದಲ್ಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಅಲ್ಲಿ ಯಾಕೆ ಹೋದ್ಲು? ರಂಜಿತ್, ರಂಜಿತ್, ಇಲ್ಲಿ ನೋಡಿ, ನನ್ನ ನೋಡಿ ಇಲ್ಲಿ. ಎದ್ದೇಳಿ ರಂಜಿತ್, 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 ಇಲ್ಲಿ ನೋಡಿ, ನನ್ನ ನೋಡಿ ಇಲ್ಲಿ. ಎದ್ದೇಳಿ ರಂಜಿತ್, ರಂಜಿತ್.
ಯಾಕಮ್ಮ ಏನಾಯ್ತು ಏನಾಯ್ತಮ್ಮ? ಈಗ ತಾನೇ ಕಂಡುಬಿಟ್ಟಿದ್ರು ಡಾಕ್ಟರ್. ಯು ಆರ್ ಲಕ್ಕಿ ಮೇಡಮ್, ಈಸ್ ಔಟ್ ಆಫ್ ಡೇಂಜರ್. ಅವ್ರ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಆದರೆ ಅವ್ರು ತುಂಬ ವೀಕ್ ಆಗಿದ್ದಾರೆ. ಅವ್ರಿಗೆ ತುಂಬ ರೆಸ್ಟ್ ಬೇಕು. ಹಾಗೇನಾದರೂ ಎಚ್ಚರಿಕೆ ಆದರೆ ನೀವು ಯಾರು ಮಾತಾಡಿಸ್ಬೇಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಎಲ್ಲರೂ ಹೊರಗೆ ಹೋಗಿ. ದೇವ್ರೆ, ಬೇಕಾದ್ರೆ ನನ್ನ ಪ್ರಾಣ ತಗೊಂಡ್ಬಿಡು. ನನ್ನ ರಂಜಿತ್ ಜೀವಕ್ಕೆ ಯಾವುದೇ ರೀತಿ ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಸಾಕ್ಷಿ ಸಾಕ್ಷಿ, ಒಂದು ನಿಮಿಷ ನನ್ನ ಜೊತೆ ಬಾ. ಸಾಕ್ಷಿ, ಆದಿತ್ಯ ಫೋನ್ ಮಾಡ್ತಾ ಇದ್ದೇನೆ ಕಣೆ. ನೀನು ಅಳ್ಬೇಡ, ನಾರ್ಮಲ್ ವಾಯ್ಸಲ್ಲೇ ಮಾತಾಡು. ತಗೋ, ನೀನೇ ಮಾತಾಡು. ಹಲೋ ಹಲೋ ಸಾಕ್ಷಿ, ಎಲ್ಲಿದ್ಯಾ? ನಾನು ಶಿಶುವಿಹಾರದಲ್ಲಿದ್ದೀನಿ. ಹೌದಾ? ಇನ್ನೂ ಎಷ್ಟೊತ್ತಾಗತ್ತೆ ಬರೋದು? ಒಂದು 9 ಗಂಟೆ ಆಗ್ಬೋದು. ಸರಿ, ಅಲ್ಲಿ ನಿರೋಷನೂ ಇದ್ದಾಳಾ? ಹಾ, ಇಲ್ಲ ಇದ್ದಾಳೆ. ಫೋನ್ ಕೊಡ್ಲಾ? ಹಾ ಕೊಡು. ಏನಪ್ಪ ಮಹಾರಾಜ, ಏನ್ ಸಮಾಚಾರ? ಏನಿಲ್ಲ, ಇನ್ನೂ ನೀವಿಬ್ರು ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದೆ. ಎಲ್ಲಿದ್ದೀರಾ? ಅದೇನ್ ಮತ್ತೆ ಮತ್ತೆ ಕೇಳ್ತೀಯಾ? ಇವಾಗ ತಾನೇ ಸಾಕ್ಷಿ ಹೇಳಿದ್ಲು ತಾನೆ ನಾನು ಶಿಶುವಿಹಾರದಲ್ಲೇ ಇದ್ದೀನಿ. ಇನ್ನೆಲ್ಲಿ ಹೋಗ್ಲಿ? ಮತ್ತೆ ಆರ್ಯ ನಿನ್ನ ಹಾಸ್ಪಿಟಲ್ ನೋಡಿದೆ ಅಂತ ಹೇಳ್ದ. ಅದು ಒಂದು ಅರ್ಧ ಗಂಟೆ ಹೋಗಿದೆ ಕಣೋ, ಅವಾಗ್ಲೇ ಬಂದ್ಬಿಟ್ಟೆ. ಸರಿಯಾಗಿದ್ರೆ ನನಗೆ ಯಾಕೋ ಮನೇಲಿ ಬೋರ್ ಆಗ್ತಿದೆ. ನಾನು ಈಗಲೇ ಶಿಶುವಿಹಾರಕ್ಕೆ ಬರ್ತಾ ಇದ್ದೀನಿ. ಸರಿ ಆಯ್ತು, ಬಾ. ಸಾಕ್ಷಿ, ನಾವು ಅರ್ಜೆಂಟಾಗಿ ಶಿಶುವಿಹಾರಕ್ಕೆ ಹೋಗ್ಬೇಕು ಕಣೆ. ಯಾಕೆ? ಆದ್ರೆ ಶಿಶುವಿಹಾರಕ್ಕೆ ಬರ್ತಾ ಇದ್ದಾನೆ. ಹೌದಾ? ಹಾಂ, ಆರ್ಯ ನನಗೆ ನೋಡಿದನ್ನ ಆದಿತ್ಯ ಅಂತ ಹೇಳಿದ್ದಾನೆ. ಅದಕ್ಕೆ ಅವನಿಗೆ ಡೌಟ್ ಬಂದು ಶಿಶುವಿಹಾರಕ್ಕೆ ಬರ್ತಾ ಇದ್ದಾನೆ. ಅರ್ಜೆಂಟಾಗಿ ನಾವು ಅಲ್ಲಿ ಹೋಗ್ಬೇಕಣ್ಣ, ಅವ್ನು ಬರೋಷ್ಟೊಳಗಡೆ. ಸರಿ, ಆಂಟಿಗೆ ಹೇಳೋಗೋಣ ಬಾ. ಆಂಟಿ, ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು. ರಂಜಿತಕ್ಕೆ ಪ್ರಜ್ಞೆ ಬಂದಿದ ತಕ್ಷಣ ನನಗೆ ತಿಳಿಸಿ. ಆಯ್ತಮ್ಮ, ಹೋಗ್ಬಿಟ್ಟ. ಸ್ವಲ್ಪ ಬೇಗ ಹೋಗಿ ಸರ್. ಸಾಕ್ಷಿ, ನಾವು ಹೋಗೋದಕ್ಕಿಂತ ಮುಂಚೆ ಆದಿ ಏನಾದರೂ ಶಿಶುವಿಹಾರಕ್ಕೆ ಬಂದ್ಬಿಟ್ಟಿದ್ರೆ ಏನೇ ಮಾಡೋದು? ನನಗೇನು ಗೊತ್ತಾಗ್ತಿಲ್ಲ ನಿರೋಷ. ಈ ಕಡೆ ರಂಜಿತ್ ಒಂದು ಟೆನ್ಷನು, ಆದಿದೊಂದು ಟೆನ್ಷನ್. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಬೇರೆ ಆದಿತ್ಯನ ಹತ್ರ ಸುಳ್ಳು ಹೇಳಿ ನೀನಿನ್ನ ಶಿಶುವಿಹಾರಕ್ಕಂತ ಕರ್ಕೊಂಡು ಬಂದಿದ್ದೀನಿ. ಅಕಸ್ಮಾತ್ ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಸ್ವಲ್ಪ ಬೇಗ ಹೋಗಿ ಸರ್, ಅರ್ಜೆಂಟ್ ಇದೆ. ಇರಿ ಮೇಡಮ್, ಟ್ರಾಫಿಕ್ ಹೋಗೋದ್ ಬೇಡವಾ? ಎಲ್ರು ಹೇಗಿದ್ದೀರಾ? ಎಲ್ಲಿ ನಿಮ್ ನಿರೋಷ ಮೇಡಮ್?
ಎಲ್ಲೋಗಿದ್ರಿ ಇಬ್ರು? ಅದು ಹಾಂ ನೋಡು, ಡೆಕೋರೇಷನ್ ಐಟಮ್ ಎಲ್ಲ ತರಕ್ಕೆ ಹೋಗಿದ್ವಿ. ಇವತ್ತು ಫಂಕ್ಷನ್ ಅಲ್ವಾ, ಅದಕ್ಕೆ. ಏನು ಫಂಕ್ಷನ್ ಇವತ್ತು? ಇವತ್ತು ಪ್ರಫುಲ್ ಚಂದ್ರ ವಿದ್ಯಾಸಾಗರ್ ರಾಮಚಂದ್ರ ಶಾಸ್ತ್ರಿ ಅವ್ರ ಬರ್ತ್ಡೇ ಅಲ್ವಾ, ಅದಕ್ಕೆ. ಅಲ್ವೇನೋ ಸಾಕ್ಷಿ? ಹ್ಞೂ ಅದಿ, ಇವತ್ತು ಅವ್ರ ಬರ್ತಡೇ. 3 ಜನನೂ ಒಂದೇ ದಿನ ಹುಟ್ಟಿದ್ರಾ? ಇವರು 3 ಜನ ಅಲ್ಲ, ಒಬ್ರೇ. ಮತ್ತೆ ಇವ್ರ ಹೆಸರು ಚ್ವಿಂಗಮ್ ತರ ಇಷ್ಟು ಉದ್ದ ಇದೆ. ಹೆಸರೇನೋ ಅಷ್ಟು ಉದ್ದ ನಿಜ, ಆದ್ರೆ ಅವ್ರ ಕೀರ್ತಿ ಅದಕ್ಕಿಂತ ದೊಡ್ಡದು ಅಲ್ವೇನೆ ಸಾಕ್ಷಿ? ಹೌದು ಅದಿ. ಆ ವ್ಯಕ್ತಿ ಏನಾಗಿದ್ರು? ಅಯ್ಯೋ, ಏನಾಗಿದ್ರು ಅಂತ ಕೇಳ್ತಿದ್ಯಲ್ಲೋ, ನಿನಗಷ್ಟು ಗೊತ್ತಿಲ್ವಾ? ಸಾಕ್ಷಿ, ನಿಮ್ಮ ಅಣ್ಣ ತುಂಬಾ ಬುದ್ಧಿವಂತ ಕಣೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ದಡ್ಡ ಕ್ಲಾಸಲ್ಲಿ ಕೂತ್ಕೊಂಡು ಸರಿಯಾಗಿ ಪಾಠ ಕೇಳ್ತಿದ್ರೆ ನಿಂಗೂ ಇವ್ರು ಯಾರು ಅಂತ ಗೊತ್ತಿರ್ತಿತ್ತು. ಅದು ಬಿಟ್ಟು ಕ್ಲಾಸಿಗೆ ಚಕ್ಕರ್ ಹಾಕಿ ಹುಡುಗಿರಿಗೆಲ್ಲ ಲೈನ್ ನೋಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವ್ರಲ್ಲಿ ಇವರು ಒಬ್ರು ಕಣೋ. ಹೌದಾ? ನಂಗೆ ಈ ವ್ಯಕ್ತಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸದ್ಯ ಬೇರೆಯವ್ರು ಯಾರೋ ನಂಗೆ ಕೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗಿರೋದು. ಸರಿ, ಫಂಕ್ಷನ್ಗೆ ಅರೇಂಜ್ ಮಾಡೋಣ. ಬನ್ನಿ 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 ಮಕ್ಕಳ, ಸಾಕ್ಷಿ ಬಾ ಮಕ್ಕಳ, ಬನ್ನಿ 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 ಬನ್ನಿ. ಸಾಕ್ಷಿ, ಯಾಕೆ ಕಳ್ತಿದ್ಯಾ? ಇಲ್ಲ, ಅದು ಬಲೂನ್ಸ್ ಬ್ಲೋ ಮಾಡ್ತಿದ್ನಲ್ಲ, ತುಂಬ ಧೂಳು ಬಿತ್ತು. ತುಸು ಹುಷಾರಾಗಿ ನೋಡ್ಕೊಂಡ್ ಮಾಡ್ಬೇಕಲ್ವಾ? ಸರಿ, ಬೇಗ ಬೇಗ ರೆಡಿ ಮಾಡಿ. ಮಕ್ಕಳ, ನಿಮ್ಗೆಲ್ಲ ಒಂದು ಕ್ವಶನ್ ಕೇಳಲಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು? ಸಾಕ್ಷಿ ಸಾಕ್ಷಿ ರಂಜಿತ್, ಸಾಕ್ಷಿ. ಮೇಡಮ್, ಸಾಕ್ಷಿ ಅಂದ್ರೆ ಯಾರು? ಸಾಕ್ಷಿ ಅಂದ್ರೆ ಇವನು ಪ್ರೀತಿಸ್ತಾ ಇರೋ ಹುಡುಗಿ ಡಾಕ್ಟರ್. ಸಾಧ್ಯವಾದರೆ ಅವ್ರನ್ನೊಮ್ಮೆ ಕರೆಸಿ. ಅವ್ರು ನೋಡಿದ್ರೆ ಇವ್ರು ಬೇಗ ಸರಿ ಹೋಗ್ಬೋದು. ಸರಿ ಡಾಕ್ಟರ್, ಈಗಲೇ ಬರೋದಕ್ಕೆ ಹೇಳ್ತೀನಿ. ಹಲೋ, ಹೇಳಿ ಆಂಟಿ. ಸಾಕ್ಷಿ, ರಂಜಿತ್ಗೆ ಎಚ್ಚರ ಆಗಿದೆ. ಅವ್ನು ನಿನ್ನ ಹೆಸರನ್ನೇ ಕನ್ವರ್ಸ್ತಾ ಇದ್ದಾನೆ. ಬೇಗ ಬಾಮ್ಮ. ಸರಿ ಆಂಟಿ, ನಾನು ಬರ್ತೀನಿ. ಬೇಗ ಹೊರಟ್ಬಿಡು. ಹೇಗೆ ಹೋಗೋದು? ಅದೇ ಬೇರೆ ಇಲ್ಲೇ ಇದ್ದಾನಲ್ಲ, ಅವನ ಕಣ್ ತಪ್ಪಿಸಿ ಹೇಗೆ ಹೋಗ್ಲಿ? ನಿರೋಷ, ರಂಜಿತ್ಗೆ ಎಚ್ಚರ ಆಗಿದ್ಯಂತೆ. ಅವರು ನನ್ನ ಹೆಸರನ್ನ ಕನ್ವರಿಸ್ತಾ ಇದ್ದಾರಂತೆ. ಆದಿ ಇಲ್ಲೇ ಇದ್ದಾನೆ, ಏನು ಮಾಡಲಿ? ಅದೇ ನಾವಿಬ್ರು ಹೋಗಿ ಮಕ್ಳಿಗೆ ಏನಾದ್ರು ತಿನ್ನಕ್ ತರೋಣ? ಇಬ್ರೇ ಯಾಕೆ? ಸಾಕ್ಷಿನೂ ಕರ್ಕೋ, 3 ಜನ ಆಟೋಲ್ ಹೋಗಿ ಏನೋ ತಗೊಂಬರೋಣ. ಸಾಕ್ಷಿ ಯಾಕೋ? ಅವಳಿಲ್ಲೇ ಮಕ್ಳು ನೋಡ್ಕೊಂಡಿರ್ಲಿ, ನಾವಿಬ್ರೇ ಹೋಗಿ ಬರೋಣ. ಅಯ್ಯೋ, ಮಕ್ಳನ್ನ ಕರ್ಕೊಳ್ಳೆ, ಇನ್ನೊಂದು ಆಟೋ ಮಾಡ್ಕೊಂಡು ಹೋಗೋಣ. ಅಯ್ಯೋ ಹೋಗೋ, ನಿನಗೆ ಸ್ವಲ್ಪನೂ ಏನು ಅನ್ಸೋದೇ ಇಲ್ಲ. ನಿನಗೆ ಟೇಸ್ಟೇ ಇಲ್ಲ. ಅವಳಿ ಪೆದ್ದು ಥರ ಆಡ್ತೀಯ. ನಿನ್ನಂತ ದಡ್ಡನೋಗಿ ಇಷ್ಟಪಟ್ನಲ್ಲ, ನಾನು ದಡ್ಡಿ. ಯಾಕೆ ಹಂಗತ್ಯ? ಮತ್ತಿನ್ನೇನು, ನಾವಿಬ್ಬರೇ ಹೋದರೆ ಪ್ರೈವಸಿ ಇರುತ್ತೆ. ನಿನಗೆ ಸ್ವಲ್ಪನೂ ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ನಾವಿಬ್ಬರೇ ಬೈಕಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ನಿನಗೆ ಅಷ್ಟು ಗೊತ್ತಾಗಲ್ವೇನೋ? ಓ, ನೀನು ಹಾಗೆ ಹೇಳ್ತಿದ್ಯಾ? ಸರಿ ನಡಿ. ಸಾಕ್ಷಿ, ನಿನ್ನ ಮಕ್ಳು ನೋಡ್ಕೊಂತಾರೋ, ನಾವಿಬ್ರು ಮಕ್ಳಿಗೆ ಏನೋ ತಗೊಂಬರ್ತೀವಿ, ಆಯ್ತಾ? ಸರಿ.
ನಡಿ 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 ನಡಿ